ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಆ ಪರಮೇಶ್ವರನನ್ನ, ಆ ಶಂಭೋ ಶಿವಶಂಕರನ್ನ ನೆನೆಸುತ್ತಾ ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡಿ ಆ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಭಾವಿಸುತ್ತಾ, ಈ ದಿನ ನಮ್ಮ ವಿಡಿಯೋದಲ್ಲಿ ಇನ್ನೇನು ಫೆಬ್ರವರಿ 26ರಂದು ನಮಗೆ ಶಿವರಾತ್ರಿ ಮಹೋತ್ಸವ ಅತಿ ಶೀಘ್ರದಲ್ಲೇ ಪರಮಶಿವನ ದಿನ, ಪರಮೇಶ್ವರನ ದಿನ ಆಗಿರುವಂತಹ ಮಹಾಶಿವರಾತ್ರಿಯನ್ನ ಸಕಲ ಜನತೆ ಆಚರಣೆ ಮಾಡ್ಕೊಳ್ತಾ ಇದ್ದೇವೆ. ಈ ಶಿವರಾತ್ರಿ ದಿನದಂದು ದ್ವಾದಶ ರಾಶಿಗಳ ಜಾತಕರು ಯಾವ ರೀತಿ ಪೂಜೆ ಮಾಡಿದರೆ, ಯಾವ ರೀತಿ ಆರಾಧನೆ ಮಾಡಿಕೊಂಡರೆ ಆಯಾ ರಾಶಿಯವರಿಗೆ ಯಾವ ಫಲಿತಗಳು ಉಂಟಾಗುತ್ತೆ ಅನ್ನುವುದನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮತ್ತು ಮಹಾಶಿವನಿಗೆ ತುಂಬಾ ನಂಟು ಇದೆ. ಯಾಕಂದ್ರೆ ಇದರಲ್ಲಿರುವಂತಹ ಗ್ರಹಗತಿಗಳು ಮತ್ತು ಗ್ರಹಗತಿಗಳ ಆಧಾರ ಮೇಲೆ ಬರುವಂತಹ ಅನೇಕ ವಿಚಾರಗಳು ಈ ಪರಮಶಿವನಿಗೆ ಪರಮಶಿವನ ಕರುಣೆಯಿಂದ, ಪರಮಶಿವನ ಕೃಪೆಯಿಂದ ನಿವಾರಣೆಯಾಗುವುದಕ್ಕೆ, ಯೋಗ ಆಗುವುದಕ್ಕೆ ಕಾರಣವಾಗ್ತಾ ಇದೆ. ಉದಾಹರಣೆಗೆ ತಗೊಳ್ಳಿ, ಈಗ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಮತ್ತು ಸಾಡೆ ಸಾತಿನ ಶನಿ ಅಂತ ಹೇಳ್ಬಿಟ್ಟು ಶನಿ ಕಾಟಗಳು ಹೇಳ್ತಾ ಇದೀವಲ್ವಾ. ಈ ಶನಿ ಕಾಟ ಇರುವಂತಹವರನ್ನ ಯಾರ ಅನುಗ್ರಹ ಪಡಬೇಕಾಗುತ್ತೆ? ಶನಿ ಈಶ್ವರ. ಅಲ್ಲಿಯೂ ಈಶ್ವರ ಇದ್ದಾರೆ ನೋಡಿ. ಶನೀಶ್ವರನ ಅನುಗ್ರಹ, ಶನಿ ಮಹಾತ್ಮನ ಅನುಗ್ರಹ ಪಡೆಯಬೇಕಂದ್ರೆ ಪರಮೇಶ್ವರನ ಅನುಗ್ರಹ ಇರಲೇಬೇಕು. ಇನ್ನ ಈ ಮದುವೆ ವಿಷಯಗಳಲ್ಲಿ, ವಿವಾಹ ವಿಳಂಬತೆಗಳಲ್ಲಿ, ಸಂತಾನ ವಿಳಂಬತೆಗಳಲ್ಲಿ, ಈ ದಾಂಪತ್ಯ ಜೀವನದಲ್ಲಿ ಇರುವಂತಹ ಬಿರುಕುಗಳನ್ನ ಇನ್ನ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡ್ತೀವಿ. ಇಲ್ಲಿಯೂ ಸುಬ್ರಹ್ಮಣ್ಯ ಈಶ್ವರ, ಅಲ್ಲಿಯೂ ಈಶ್ವರನಿದ್ದಾನೆ. ಆ ಕಾರಣದಿಂದ ಈ ಜಾತಕ ನಕ್ಷತ್ರ ದೋಷಗಳ ನಿವಾರಣೆಗೆ ನಾವು ಬಹಳಷ್ಟು ಪರಮಶಿವನಿಗೆ ಪ್ರಸನ್ನವನ್ನು ಮಾಡಿಕೊಳ್ಳಲು, ಪರಮಶಿವನ ಅನುಗ್ರಹ ಪಡೆಯಲು ಕೆಲವಷ್ಟು ಪರಿಹಾರಗಳನ್ನ ಮಹಾಶಿವರಾತ್ರಿಯ ದಿನ ಆಚರಿಸಿದರೆ, ಪಾಲನೆ ಮಾಡಿದರೆ ಆಯಾ ದ್ವಾದಶ ರಾಶಿಗಳಿಗೆ ಅತ್ಯುತ್ತಮವಾದಂತಹ ನಕ್ಷತ್ರ ದೋಷ ಪರಿಹಾರವಾಗಲು ಮತ್ತು ಜೀವನದಲ್ಲಿ ಅವರು ಮಹಾ ಯಶಸ್ಸನ್ನ ಪಡೆಯೋದಕ್ಕೆ ಈ ಮಹಾಪರಮೇಶ್ವರನ ಅನುಗ್ರಹ ಮಹಾಶಿವರಾತ್ರಿಯಂದು ನಾವು ಪಡೆಯಬಹುದು. ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಈಗ ತುಲಾ ರಾಶಿ ಜಾತಕರು ಯಾವ ರೀತಿ ಈ ಪರಮೇಶ್ವರನನ್ನ ಶಿವರಾತ್ರಿಯಂದು ಆರಾಧಿಸಬೇಕು, ಪೂಜಿಸಬೇಕು ಅನ್ನುವಂತಹ ವಿಷಯಗಳನ್ನ ತಿಳಿದುಕೊಳ್ಳೋಣ. ಮುಖ್ಯವಾಗಿ ತುಲಾರಾಶಿ ಜಾತಕರಿಗೆ ಶುಕ್ರ ಅಧಿಪತಿಯಾಗಿರುತ್ತಾನೆ. ಶುಕ್ರ ಆಳುವಂತಹ ಈ ತುಲಾರಾಶಿ ಜಾತಕದಲ್ಲಿ ಅವರು ಪರಮೇಶ್ವರನನ್ನ ಯಾವ ರೀತಿ ಆರಾಧಿಸಬೇಕು. ಇನ್ನು ಶುಕ್ರ ಗ್ರಹ ಅಂದ್ರೇನೆ ನಮಗೆ ಹಣಕಾಸಿಗೆ ಅಧಿಪತಿ, ಗೌರವಕ್ಕೆ ಅಧಿಪತಿ, ರಾಜಯೋಗಕ್ಕೆ ಕಾರಕ ಆಗಿರುವಂತಹ ಶುಕ್ರ ಶ್ರೀ ಮಾತೆ ಮಹಾಲಕ್ಷ್ಮಿ ಆಧೀನದಲ್ಲಿರುವಂತಹ ಗ್ರಹವೂ ಆಗಿರುತ್ತೆ. ಶ್ರೀ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಇರುವಂತಹ ಗ್ರಹ ಶುಕ್ರ ಗ್ರಹ ಆಗಿರುತ್ತೆ. ಮತ್ತೆ ಶುಕ್ರಗ್ರಹ ಅಧಿಪತಿಯಾಗಿರುವಂತಹ ತುಲಾರಾಶಿಯವರು ಯಾವ ರೀತಿ ಪರಮೇಶ್ವರನ್ನ ಪೂಜಿಸಿದರೆ ಅವರಿಗೆ ಸಿರಿ ಸಂಪತ್ತುಗಳು ಒಳೆದು ಬರುತ್ತೆ ಅನ್ನುವಂತಹ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಶುಕ್ರ ಬಂದು ಸಂತಾನದ ಅಭಿವೃದ್ಧಿಗೆ, ಒಳ್ಳೆಯ ಸಂತಾನ, ಉತ್ತಮ ಸಂತಾನ ಪ್ರಾಪ್ತಿಯಾಗಲು, ದಾಂಪತ್ಯದಲ್ಲಿ ಅನ್ಯೋನ್ಯವಾಗಿ ಜೀವನವನ್ನ ನಡೆಸಲು, ದಾಂಪತ್ಯದಲ್ಲಿ ಪ್ರೀತಿ, ಅನುರಾಗ, ಸಂತೋಷ ಅನ್ನುವುದು ಬರಲು, ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯಂತ ಶುಭ ಫಲಗಳನ್ನು ಕೊಡಲು ಶುಕ್ರ ಕಾರಣ ಆಗಿರ್ತಾನೆ. ಆ ಕಾರಣದಿಂದ ಈ ತುಲಾರಾಶಿ ಜಾತಕರು ಪರಮಶಿವನಿಗೆ ಈ ಸಕ್ಕರೆಯಿಂದ ಮಾಡಿರುವಂತಹ ಪೊಡಿಯಿಂದ, ಸಕ್ಕರೆ ಅಂದ್ರೆ ಡೈರೆಕ್ಟ್ ಸಕ್ಕರೆ ಅಲ್ಲ, ಸಕ್ಕರೆನ ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಸಕ್ಕರೆನ ಸ್ವಲ್ಪ ಪುಡಿ ಮಾಡಿಕೊಂಡು ಆ ಪುಡಿ ಸಕ್ಕರೆಯಿಂದ ಮಾಡ್ಕೊಂಡಿರುವಂತಹ ಪುಡಿಯಿಂದ
ಆ ಪರಮಶಿವನ ಲಿಂಗದ ಮೇಲೆ ಇಟ್ಟು ಅಭಿಷೇಕವನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ನಕ್ಷತ್ರ ದೋಷಗಳು ಮತ್ತು ಯಾವುದೇ ಗ್ರಹ ದೋಷಗಳು, ಗ್ರಹ ಕಂಟಕಗಳು ನಿಮಗೆ ಆಗುವುದಿಲ್ಲ. ಮುಖ್ಯವಾಗಿ ಈ ತುಲಾ ರಾಶಿಯವರು ಶ್ವೇತ ವರ್ಣದಲ್ಲಿರುವಂತಹ ಬಿಳಿಯ ಪುಷ್ಪ, ಬಿಳಿ ಕಲರ್ ಅಲ್ಲಿರುವಂತಹ, ಬಿಳಿ ವರ್ಣದಲ್ಲಿರುವಂತಹ ಪುಷ್ಪಗಳಿಂದ ನೀವು ಪೂಜೆ ಮಾಡಿದರೆ ಮತ್ತು ಬಿಳಿಯ ವರ್ಣದಲ್ಲಿರುವಂತಹ ವಸ್ತ್ರಗಳನ್ನ, ಅದು ಒಂದೇ ವಸ್ತ್ರ ಆಗಿರಲಿ, ಮೇಲೆ ಹಾಕಿರುವಂತಹ ಉತ್ತರೀಯ ಅಂತ ಹೇಳ್ತೀವಿ, ಮೇಲೆ ಹಾಕಿರುವಂತಹ ಒಂದು ಅಂಗವಸ್ತ್ರ ಅಂತ ಹೇಳ್ತೀವಲ್ಲ, ಅಂತ ಬಿಳಿ ವರ್ಣದಲ್ಲಿರುವಂತಹ ವಸ್ತ್ರವನ್ನ ಪರಮೇಶ್ವರನಿಗೆ ಈ ದಿನ ನೀವು ಸಮರ್ಪಿಸಿದರೆ, ಅವರಿಗೆ ನೀಡಿದರೆ ಆ ಸಾಕಷ್ಟು ಅನುಕೂಲ ಫಲಗಳು ಈ ವರ್ಷದಲ್ಲಿ ನಿಮಗೆ ಕಾದು ಬರುತ್ತೆ. ಎಷ್ಟೋ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಎಷ್ಟೋ ದಿನಗಳಿಂದ ನೀವು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ, ಅದಕ್ಕೆ ಉತ್ತಮವಾದಂತಹ ಪರಿಹಾರ ಇರುತ್ತೆ. ಏನೋ ಹೇಳಿದಿರ, ಮಾಡಿದೀವಿ, ಬಂದಿದ್ದೀನಿ ಅಂತಲ್ಲ, ಆ ಶಿವರಾತ್ರಿ ಮುಗಿಯವರೆಗೂ ನೀವು ನಿಷ್ಠೆಯಿಂದ ಪಂಚಾಕ್ಷರಿ ನಾಮವನ್ನು ಸ್ಮರಿಸುತ್ತಾ, ಆ ಪರಮೇಶ್ವರನನ್ನು ನೆನೆಯುತ್ತಾ, ಲಿಂಗಾಷ್ಟಕಮಾಗಲಿ, ಬಿಲ್ವಾಷ್ಟಕಮಾಗಲಿ, ಈ ತರ ಶಿವ ಅಷ್ಟೋತ್ತರ ನಾಮವಾಗಲಿ, ಈ ತರ ಪ್ರತಿಯೊಂದನ್ನು ನೀವು ಓದುತ್ತಾ ಪರಮಶಿವನ ಮೇಲೆ ನಿಮ್ಮ ದೃಷ್ಟಿಯೆಲ್ಲ ನೀಡಿ ಈ ರೀತಿ ಇದೇ ವಿಧವಾಗಿ ಪೂಜೆ ಮಾಡಿದರೆ ನಿಮಗೆ ಖಂಡಿತ ಆ ಪರಮಶಿವನ ಅನುಗ್ರಹ ಇರುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋ ನೆಲೆಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ನಮಃ ಶಿವಾಯ. ಜೈ ಶ್ರೀರಾಮ್.